ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಮೊದಲ ಶ್ರಾವಣ ಶನಿವಾರದ ಪ್ರಯುಕ್ತ ಬಸವಾಪಟ್ಟಣ ಗ್ರಾಮದಲ್ಲಿ ಗ್ರಾಮ ದೇವರುಗಳಾದ ಆಂಜನೇಯ ಸ್ವಾಮಿ ಹಾಗೂ ಸಾಸುರಾಯ ಸ್ವಾಮಿ ದೇವರುಗಳ ಮೆರವಣಿಗೆ ಭಕ್ತಿಭಾವದಿಂದ ನಡೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರುಗಳ ಮೆರವಣಿಗೆ ನಡೆಸಲಾಗಿದ್ದು, ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಮೆರವಣಿಗೆಯ ಸಂದರ್ಭದಲ್ಲಿ ಭಕ್ತರಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿತ್ತು. ಇದೇ ಸಂದರ್ಭದಲ್ಲಿ ಕಂದವಾರಪೇಟೆಯ ಶ್ರೀ ಬಾಲಕೃಷ್ಣ ಭಜನಾ ಮಂಡಳಿ ವತಿಯಿಂದ ರಾಮ ಭಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭಜನಾ ಮಂಡಳಿಯ ಸದಸ್ಯರು ಭಕ್ತಿಗೀತೆಗಳು ಹಾಗೂ ರಾಮನಾಮ ಸಂಕೀರ್ತನೆ ನಡೆಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಬಿಎಂ ಮಾತನಾಡಿ, ನಮ್ಮೂರಿನ ಯುವಕರಲ್ಲಿ ಉತ್ತಮ ಒಗ್ಗಟ್ಟಿದೆ. ಈ ಒಗ್ಗಟ್ಟಿನ ಫಲವಾಗಿ ಗ್ರಾಮದಲ್ಲಿ ವಿವಿಧ ದೇವತಾ ಕಾರ್ಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಯುವಕರು ಕೈಗೊಳ್ಳುವ ಇಂತಹ ಉತ್ತಮ ಕಾರ್ಯಗಳಿಗೆ ನಮ್ಮ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದರು. ಹಿಂದಿನ ಪರಿಸ್ಥಿತಿಗೆ ಹೋಲಿಸಿದರೆ ನಮ್ಮೂರಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಯುವಕರು ಒಗ್ಗಟ್ಟಿನಿಂದ ಸಮಾಜಮುಖಿ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಹಾದಿಯಲ್ಲಿ ನಡೆದು ಗ್ರಾಮಕ್ಕೆ ಹಾಗೂ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರುವಂತಾಗಲಿ ಎಂದು ಶುಭ ಹಾರೈಸಿದರು. ಮೊದಲನೇ ಶ್ರಾವಣ ಶನಿವಾರಕ್ಕೆ ನಮ್ಮೂರಲ್ಲಿ ನಡೆದಂಥ ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಲಾ ತಂಡದವರಿಗೆ ವೈಯಕ್ತಿಕವಾಗಿಯೂ ಹಾಗೂ ನಿಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇಂದಿನ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ತುಂಬಾ ಅದ್ದೂರಿಯಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇದರ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ಮಾಡಬೇಕು. ನಮ್ಮೂರೇ ಇರ್ಬೋದು, ಅವರು ಇರ್ಬೋದು, ಮಾಡಿದಾಗ ಬಹಳ ಊರಿನಲ್ಲಿರುವಂಥ ಜನಾಂಗ ಯುವಕರಿಗೆ ಒಂದು ಎಕ್ಸ್ಪ್ರೆಷನ್ ಇರ್ತದೆ. ಈಗ ನಾನು ಕೇಳಿಕೊಟ್ಟೆ, ಇವರು ಯಾರು ಪ್ರಪೋಷನ್ ಅಲ್ಲ, ಅವ್ರು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ರು ಅವರು ಒಂದು ಸಾಂಸ್ಕೃತಿಕ ಕಲಾ ಕೊಡ್ತಾರೆ ಅಂತ ನಿರ್ವಹಿಸಿದಂತ ಅರ್ಥ ಆಗುತ್ತೆ. ಇಂಥ ಕಾರ್ಯಕ್ರಮ ಆಗಿದೆ. ನಮ್ಮೂರು ವಿಶ್ವನಾಥ್ ಅವರು ನಮ್ಮ ಗಿಡದಾಗಿ ಥ್ಯಾಂಕ್ಸ್ ಹೇಳ್ತಾರೆ. ಇವತ್ತು ಹೇಳಿದ್ರು ನಾವೇನು ನಮ್ಮ ಸಪೋರ್ಟ್ ಯಾವುದೇ ಒಂದು ಅಂತಂದ್ರೆ ಒಂದು ಸಂಸ್ಥೆ ಇರ್ಬೋದು, ಇರ್ಬೋದು, ಒಂದು ಯಾವುದೇ ಒಂದು ತಂಡದಲ್ಲಿ ಯುವಕರಿದ್ದಾಗ ಆ ತಂಡಕ್ಕೆ ಇರೋಂಥ ಶಕ್ತಿ ಬೇರೆ. ಯುವಕರು ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ ನಮ್ಮೂರಲ್ಲಿ ಅಂದ್ರೆ ಆ ಯುವಕರ ಸಹಕಾರ ಮತ್ತೆ ಯುವಕರಲ್ಲಿರುವಂಥ ಉತ್ಸಾಹ ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಉತ್ಸಾಹಕ್ಕೆ ನಾವು ಹಿಂದೆ ಇದ್ದ ಸಹಕಾರ ಕೊಡ್ತೀವಿ ಅಷ್ಟೇ. ಇಷ್ಟೆಲ್ಲ ಕಾರ್ಯಕ್ರಮ ನಡಿಬೇಕಂತಂದ್ರೆ ಮುಖ್ಯವಾಗಿ ಯುವಕರು. ಇವತ್ತು ನಮ್ಮೂರಲ್ಲಿ ಹಿಂದೆ ಇದ್ದಿದ್ದ ಪರಿಸ್ಥಿತಿನೇ ಬೇರೆ ಇದೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಹಿಂದೆ ಒಂದು ದೇವರ ಕಾರ್ಯಕ್ರಮ ಏನು ನಡೀತಾ ಇರಲಿಲ್ಲ, ಆದ್ರೆ ಇತ್ತೀಚೆಗೆ ಅಂತ ನಡೀತಾ ನಮ್ಗೆ ಬಹಳ ಖುಷಿ ಆಗ್ತದೆ. ನಾವು ಎಲ್ಲೇ ಹೊರಗಡೆ ಹೋದ್ರು ಎಲ್ಲೇ ಹೋದ್ರು ನಾವೆಲ್ಲರೂ ಹೇಳ್ತೀವಿ, ಈ ಥರ ನಮ್ಮೂರಲ್ಲಿ ಯುವಕರ ಒಂದು ಟೀಮ್ ಇದೆ. ಒಂದು ಕ್ರಿಕೆಟ್ ಗೆಲ್ಬೇಕಾದ್ರೆ 11 ಜನ ಟೀಮ್ ಇರ್ತಾರೆ, ಬಟ್ 11 ಜನ ಆಡ್ತಾ ಇದ್ರೆ ಅಲ್ಲಿ ಹಿಂದೆ ಇದ್ದ ಸಾವಿರಾರು ಲಕ್ಷಾಂತರ ಜನ ಎನ್ಕರೇಜ್ ಇದೆಯಲ್ಲ, ಅದು ಬಹಳ ಮುಖ್ಯ. ಕೆಲವರೇ ಜವಾಬ್ದಾರಿ ಇರೋರು ಎಲ್ಲರೂ ನಮ್ಮೂರಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಇಷ್ಟೆಲ್ಲ ಯಾವುದೇ ಕಾರ್ಯಕ್ರಮಗಳು ಅದ್ದೂರಿ ನಡೀತಾ ಇದೆ. ದೇವ್ರು ನಾನು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮೂರಿಗೆ ಯುವಕರು ಒಳ್ಳೆಯದಾಗಿ ಅವ್ರಿಗೆ ಒಳ್ಳೆ ಹಾದಿಯಲ್ಲಿ ನಡೆದ್ರು ನಮ್ಮೂರಿಗೆ ಹೆಚ್ಚು ಅನುಕೂಲ ಆಗಲಿ ಅಷ್ಟೇ ಸಾಕು. ನಿಮ್ಮಂಥವ್ರ ಸಹಕಾರ ನಮ್ಗೆ ಇನ್ನೂ ಬೇಕು. ಯಾವುದೇ ಕಾರ್ಯಕ್ರಮಗಳಿದ್ರೆ ವಿಶ್ವನಾಥ್ ಅವ್ರ ನಿಮ್ಗೆ ಆಮಂತ್ರಣ ಕೊಡ್ತೀವಿ, ಬಂದು ನಡೆಸ್ಕೊಡಿ. ನಮ್ಮ ಸಹಕಾರ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ನಿಮ್ಗೆ ದೇವ್ರು ಒಳ್ಳೇದು ಮಾಡಿ, ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಿ. ಪ್ರತಿ ವರ್ಷ ಮಾಡ್ತೀವಿ. ಇದು ಮೊದಲನೇ ಮೊದಲನೇ ಶನಿವಾರ ಅಲ್ವಾ, ಅದಕ್ಕೋಸ್ಕರ ಪ್ರತಿ ವರ್ಷಕ್ಕೆ 2-3 ಸಾರಿ ಉತ್ಸವ ಕಾರ್ಯಕ್ರಮ ಇದ್ದೇ ಇರುತ್ತೆ. ಅದು ಈ ಸಾರಿ ಏನಾಯ್ತಂದರೆ ಮೊದಲನೇ ಶನಿವಾರನೇ ಶುರು ಮಾಡ್ಕೊಂಡಿದ್ವಿ. ಭಾಳ ತುಂಬ ಅದ್ದೂರಿಯಾಗಿ ಬಂದಿದೆ ಈ ಕಾರ್ಯಕ್ರಮ. ಕಾರಣ ನಾನು ಹೇಳಿದಂಗೆ ನಮ್ಮಲ್ಲಿರೋಂಥ ಯುವಕರು ಯಾರೇ ಪಕ್ಷ ಜಾತಿ ಏನೂ ನೋಡಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡ್ತಾ ಇರೋಕ್ಕೆ ಅದರ ಫಲವಾಗಿ ಇಷ್ಟೊಂದು ಕಾರ್ಯಕ್ರಮ ಇದ್ದೂರಿ ಬರ್ತಾ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು. ಗ್ರಾಮಸ್ಥರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಯುವಕರ ಮುಖಂಡ ಮೂರ್ತಿ ಬಿಪಿ, ಗ್ರಾಮಸ್ಥರಾದ ನವೀನ್, ಶಬರೀಶ್, ವಿಶ್ವನಾಥ್, ಅಂಬರೀಶ್, ಬಾಬು, ಮುರಳಿ, ಸುದರ್ಶನ್, ವಿಶಾಲ್, ಬಾಬು, ಮನೋಜ್, ತಿರುಮಲೇಶ್, ಜಗಣ್ಣ, ಮಂಜುನಾಥ್, ಧನುಷ್, ರಾಮದಾಸ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ
Namma Mani Sopagya